ಕೊಲಂಬಸನಂತೆ ಸಂಶೋಧನೆಗೆ ಹೊರಡುವ ಮೂಲಕ ಅಥವಾ ಸೂಕ್ಷ್ಮದರ್ಶಕದ ಮೂಲಕವಾಗಿ ದೇವರನ್ನು ಕಾಣಲು ಆಗುವುದಿಲ್ಲ. ದೇವರು ತಾನೇ ತನ್ನನ್ನು ಪ್ರಕಟಿಸಿಕೊಳ್ಳಬೇಕಾಗಿದೆ. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ದೈವಾನ್ವೇಷಣೆಯ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಯೋಬನ ಸ್ನೇಹಿತನಾದ ಚೋಫರನ ಸಂವಾದ, ಯೋಬನು ತನ್ನ 3 ಸ್ನೇಹಿತರಿಗೆ ಉತ್ತರಿಸಿದ್ದು, ಸುಖದ ಸ್ಥಿತಿಯಲ್ಲಿರುವಾಗ ಬುದ್ಧಿವಾದ ಹೇಳಬಹುದು, ಆದರೆ ದುಃಖದ ಸ್ಥಿತಿಯಲ್ಲಿರುವಾಗ ಹೇಗಿರುತ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯೋಬನು ಬರೆದ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಚೋಫರನ ಪ್ರಥಮ ಸಂವಾದ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಯೋಬನ ಇನ್ನೊಬ್ಬ ಸ್ನೇಹಿತನನ್ನು ನೋಡಲಿದ್ದೇವೆ. ಅವನು ಚೋಫರನು. ಹೆಚ್ಚು ನ್ಯಾಯಕ್ಕೆ ಮಹತ್ವ ಕೊಡುವವನು. ಅವನು ದೇವರು ತನ್ನ ಮಿತಿಗನುಸಾರವಾಗಿ ನಡೆಯುತ್ತಾನೆಂದು, ಅವನ ಮಟ್ಟಿಗೆ ಅದು ಸರಿಯಾದದ್ದೇ ಮತ್ತು ಕಾನೂನಿಗನುಸಾರ ನಡೆಯುತ್ತಾನೆಂದು ಭಾವಿಸಿದವನು. ಪ್ರತಿ ಸನ್ನಿವೇಶದಲ್ಲೂ ದೇವರು ಹೀಗೆ ಮಾಡುತ್ತಾನೆಂಬುದನ್ನು ತಿಳಿದವನಂತೆ ವರ್ತಿಸುತ್ತಿದ್ದನು. ಸಂಪ್ರದಾಯಸ್ಥನಾದ ಬಿಲ್ದದನಿಗಿಂತ ಇವನು ಬೇರೆಯೇ ಆಗಿದ್ದನು. ಬಿಲ್ದದನು ಹೇಳಿದ್ದು, ನೀನು ಪೂರ್ವಕಾಲವನ್ನು ಹುಡುಕಿ ಅದರಿಂದ ಪಾಠ ಕಲಿತುಕೋ ಎಂದು. ಅವನಲ್ಲಿ ವೈಜ್ಞಾನಿಕ ಮನಸ್ಸಿತ್ತು. ಬಂಡೆಕಲ್ಲನ್ನು ನೋಡಿ ಭೂಮಿ ಎಷ್ಟು ಹಳೆಯದೆಂದು ತಿಳಿಸುವ ವಿಜ್ಞಾನಿಯಂತೆ ಅವನಿದ್ದನು. ಚೋಫರನಲ್ಲಿಯೂ ವೈಜ್ಞಾನಿಕ ಮನೋಭಾವ ಇತ್ತು, ಆದರೆ ಅವನು ಅದನ್ನು ನಿಯಮಗಳ ಓರೆಗೆ ಹಚ್ಚುತ್ತಿದ್ದನು. ಅವನನ್ನು ಸರಿಯಾಗಿ ವಿಚಾರಿಸುವುದಾದರೆ ಅವನೊಬ್ಬ ನಾಸ್ತಿಕನಾಗಿದ್ದನು. ಅವನ ತತ್ವವೇನೆಂದರೆ, ಈ ವಿಶ್ವವು ನಿಯಮಗಳಿಗನುಸಾರವಾಗಿ ನಡೆಯುತ್ತದೆಂಬುದೇ. ನಿಯಮಗಳನ್ನು ಮಾಡಿದವನೊಬ್ಬನಿಲ್ಲದೆ ನಿಯಮಗಳಿರಲು ಸಾಧ್ಯವಿಲ್ಲವೆಂಬುದು ಸ್ಪಷ್ಟವಾದ ಮಾತಾಗಿದೆ. ಏನೇ ಆದರೂ ಈ ಭೌತಿಕ ವಿಶ್ವವು ನಿಯಮಾನುಸಾರ ನಡೆಯುತ್ತಿದೆ ಎಂದು ನಂಬಿದ್ದನು. ಪ್ರಿಯರೇ, ಚೋಫರನು ನನ್ನನ್ನು ಇನ್ನೂ ಕೇಳಿರಿ ಎಂದು ಹೇಳುವನಂತಿದ್ದನು. ಅವನು ತನ್ನಲ್ಲಿ ಉಂಟೆಂದು ಹೇಳುವವನು. ಅವನು ನ್ಯಾಯ ನೀತಿಯ ಸ್ವರವಾಗಿದ್ದಾನೆ. ಅವನ ಪ್ರಕಾರ ದೇವರು ಕೂಡ ನಿಯಮಾನುಸಾರ ಕಾರ್ಯ ಮಾಡುವನಾಗಿದ್ದು, ತನ್ನ ನಿಯಮಗಳ ವೃತ್ತದಿಂದ ಹೊರಗೆ ಕಾರ್ಯ ಮಾಡುವುದಿಲ್ಲ. ಈ 3ರಲ್ಲಿ ಅವನು ಬಹುಶಃ ಹಿರಿಯನಾಗಿದ್ದು, ಅವನು ಅಂತಿಮ ತೀರ್ಪಿನಂತೆ ಮಾತನಾಡುತ್ತಿದ್ದನು. ಅವನ ಮಾತುಗಳು ಬಿಲ್ದದನ ಮಾತುಗಳಿಗಿಂತ ಸತ್ಯವೂ ಹೆಚ್ಚು ಒರಟೂ ಆಗಿದ್ದವು. ಯೋಬ 11ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಗ ನಾಮಾತ್ಯನಾದ ಚೋಫರನು ಹೀಗೆಂದನು, ಬಹಳ ಮಾತುಗಳಿಗೆ ಉತ್ತರ ಕೊಡಬಾರದೋ? ಹರಟೆ ಮಲ್ಲನು ನೀತಿವಂತನೆಂದು ಹೇಳಿಸಿಕೊಂಡಾನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಮಾತುಗಳಿಂದ ತನ್ನ ಪಾಪವನ್ನು ಮುಚ್ಚಿಟ್ಟುಕೊಳ್ಳುತ್ತಿದ್ದಾನೆಂದು ಇವನು ಹೇಳುತ್ತಾನೆ. ಯೋಬನು ಹೇಳುವುದೇನೆಂದರೆ, ತನ್ನಂಥ ಸ್ಥಿತಿಯಲ್ಲಿರುವವನು, ಶ್ರಮೆ ಪಡುತ್ತಿರುವವನು ಸೋಗು ಹಾಕಿಕೊಳ್ಳಲಾರನು ಎಂದು. ಚೋಫರನು ಇದನ್ನು ಗಮನಿಸದೆ, ಯೋಬನು ತನ್ನ ಪರಿಸ್ಥಿತಿಯ ಲಾಭ ಪಡೆದು ಅಡಗಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ. ಈ ರೀತಿ ಮಾತಿನಿಂದ ಪರಿಸ್ಥಿತಿಯನ್ನು ಅಡಗಿಸುವವರು ತುಂಬಾ ಮಂದಿ ಇರುತ್ತಾರೆ. ಸರಿ, ಮಾತಿನಿಂದ ದಾರಿ ತಪ್ಪಿಸುವವರಿದ್ದಾರೆ. ಈ ರೀತಿಯ ಚಾತುರ್ಯಗಳಿಂದಲೇ ಅನೇಕ ನ್ಯಾಯವಾದಿಗಳು ಕೋರ್ಟಿನಲ್ಲಿ ವ್ಯಾಜ್ಯಗಳನ್ನು ಗೆಲ್ಲುತ್ತಾರೆ. ಅದು ನ್ಯಾಯದ ರೀತಿಯಿಂದಲ್ಲ, ಆದರೆ ನ್ಯಾಯವಾದಿಯ ಬುದ್ಧಿವಂತಿಕೆ ಹಾಗೂ ವಾಕ್ಚಾತುರ್ಯಗಳಿಂದ ಆಗುತ್ತದೆ. ಯೋಬನ ವಿಚಾರದಲ್ಲಿ ಹಾಗಿಲ್ಲ. ಯೋಬ 11ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನೀನು ಬಡಾಯಿ ಕೊಚ್ಚಿದರೆ ಮನುಷ್ಯರು ಸುಮ್ಮನಿರಬೇಕೋ? ನೀನು ಕುಚೋದ್ಯವಾಗಿ ಮಾತಾಡುವಾಗ ನಿನ್ನನ್ನು ಯಾರೂ ನಾಚಿಕೆ ಪಡಿಸಕೂಡದೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚೋಫರನು ಇನ್ನೂ ಮುಂದೆ ಹೋಗಿ ಯೋಬನು
ಸುಳ್ಳು ಹೇಳಿದನೆಂದು ದೂರುತ್ತಾನೆ. ನಿನ್ನ ಸುಳ್ಳುಗಳಿಗೆ ಜನರು ಬಾಯಿ ಮುಚ್ಚಿಕೊಳ್ಳಬೇಕೇ? ಅವನು ಕಪಟಿ ಎಂದು ಹೇಳಿದನು. ಈಗ ಸುಳ್ಳುಗಾರನೆಂದು ಕರೆಯುತ್ತಾನೆ. ಇದು ಬಿಲ್ದದನ ಮಾತುಗಳಿಗಿಂತಲೂ ಕಠಿಣವಾದದ್ದು. ಬಿಲ್ದದನು ಯೋಬನನ್ನು ಕಪಟಿ ಎಂದು ಹೇಳಿದ್ದನು, ಆದರೆ ಸುಳ್ಳುಗಾರನೆಂದು ಕರೆದಿರಲಿಲ್ಲ. ಚೋಫರನು ತಾನು ದೇವರ ಆಪ್ತ ವಲಯದಲ್ಲಿದ್ದವನಂತೆ ಭಕ್ತಿಯ ಸ್ಥಿತಿಯನ್ನು ತೋರಿಸುತ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡುವನೆಂಬುದನ್ನು ತಿಳಿದವನಂತೆ ನೆನೆಸುತ್ತಾನೆ. ಅವನು ದೇವರ ಆಂತರ್ಯಕ್ಕೆ ಸಮೀಪವಾಗಿದ್ದಾಗ ಯೋಬನು ಹೊರಗಿದ್ದು ದೇವರು ಏನು ಮಾಡುತ್ತಾನೆಂಬುದನ್ನು ತಿಳಿಯದವನಾಗಿದ್ದಾನೆ. ತನ್ನಲ್ಲಿ ಕೊನೆ ಮಾತು ಇರುವುದರಿಂದಲೂ ತನ್ನ ಮಾತು ದೇವರ ಮಾತಾಗಿರುವುದರಿಂದಲೂ ಯೋಬನು ಅದಕ್ಕೆ ಕಿವಿಗೊಡಬೇಕೆಂದು ಚೋಫರನು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಯೋಬ 11ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ನನ್ನ ಬೋಧೆಯು ನಿರ್ಮಲವಾದದ್ದು, ದೇವರ ದೃಷ್ಟಿಯಲ್ಲಿ ಶುದ್ಧನಾಗಿದ್ದೇನೆ ಎಂದು ನೀನು ಹೇಳಿದೆಯಲ್ಲ. ಆಹಾ, ದೇವರು ಬಾಯಿದೆರೆದು ನಿನಗೆ ವಿರುದ್ಧವಾಗಿ ಮಾತಾಡಿದರೆ ಎಷ್ಟೋ ಉತ್ತಮ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮಾತನಾಡದ್ದರಿಂದ ಚೋಫರನು ದೇವರ ಪರವಾಗಿ ಮಾತನಾಡುತ್ತಾನೆ ಎಂದು ನಾವು ನೆನೆಸಿಕೊಳ್ಳಬಹುದು. ಪ್ರಿಯರೇ, ಒಂದು ಸಲ ಒಮ್ಮೆ ಒಂದು ಕಟುವಾದ ಕಾಗದವನ್ನು ನಾನು ಪಡೆದೆ. ನಾನು ಹೊಂದಿದ್ದ ಒಂದು ಸ್ಥಾನದ ವಿಚಾರ ನನ್ನನ್ನು ಆ ಕಾಗದದಲ್ಲಿ ಒಬ್ಬನು ಗದರಿಸುತ್ತಿದ್ದನು. ನಾನು ಅಜ್ಞಾನಿಯೂ ಭ್ರಮಾಧೀನನು ಮಾತ್ರವಲ್ಲದೆ ಯಾವ ಆತ್ಮೀಯ ತಿಳುವಳಿಕೆಯೂ ಇಲ್ಲದವನೆಂದು ಅವನ ಭಾವನೆಯಾಗಿತ್ತು. ತನ್ನ ಅಭಿಪ್ರಾಯವನ್ನು ಅವನು ಹೇಳತೊಡಗಿದನು. ಮುಗಿಸುವಾಗ ಹೀಗೆ ಹೇಳಿದನು: ಈಗ ನೀವು ಪರಿಶುದ್ಧಾತ್ಮನಿಗೆ ಕಿವಿಗೊಡುತ್ತೀರೋ ಇಲ್ಲವೋ ನೋಡೋಣ ಎಂದು. ಪ್ರಿಯರೇ, ಇದು ಬಹು ಆಸಕ್ತಿಕರವಾಗಿದೆಯಲ್ಲವೇ? ಆ ಮನುಷ್ಯನು ತಾನೇ ದೇವರಾತ್ಮನ ಸ್ವರವೆಂದು ಹೇಳಿಕೊಂಡನು. ನಾನು ಅದಕ್ಕೆ ಕಿವಿಗೊಡದಿದ್ದರೆ ದೇವರಿಗೆ ಕಿವಿಗೊಡದಂತಾಯಿತು ಎಂದು ಅವನ ನೆನಸಿಕೆ. ನಾನು ಅವನ ಪತ್ರವನ್ನು ಓದಿದಾಗ ಅವನು ಯಾವುದಕ್ಕಾಗಿ ನನ್ನನ್ನು ದೂರುತ್ತಿದ್ದನೋ ಅದೇ ಸಂಗತಿಯನ್ನು ಅವನು ಮಾಡುತ್ತಿದ್ದಾನೆಂದು ಅವನು ತಿಳಿಯದಾದನು. ನನಗೆ ತಿಳಿಯದಿದ್ದ ಯಾವ ವಿಚಾರವಾದರೂ ಅವನಿಗೆ ತಿಳಿದಿದ್ದರೆ ಅವನು ಖಂಡಿತವಾಗಿ ನನಗೆ ಸಹಾಯ ಮಾಡುವ ರೀತಿ ಮಾತಾಡುತ್ತಿರಲಿಲ್ಲ. ಅವನ ಪತ್ರದಿಂದ ನನಗೇನೂ ಪ್ರಯೋಜನವಾಗಲಿಲ್ಲ. ಅದನ್ನು ಕೊನೆಗೆ ಕಸದ ಬುಟ್ಟಿಗೆ ಎಸೆದೆ. ಅದರಲ್ಲಿ ನನಗೆ ಯಾವ ಸಂದೇಶವೂ ಇಲ್ಲದ್ದರಿಂದ ಹಾಗೆ ಮಾಡಿದೆ. ಪ್ರೀತಿಯುಳ್ಳ ದೇವಜನರೇ, ಅದರಂತೆ ಚೋಫರನ ಮಾತಿನಲ್ಲೂ ಯೋಬನಿಗೆ ಯಾವ ಸಂದೇಶವೂ ಇರಲಿಲ್ಲವೆಂದು ನಂಬುತ್ತೇನೆ. ಯೋಬ 11ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಆತನು ಜ್ಞಾನದ ರಹಸ್ಯಗಳನ್ನು ನಿನಗೆ ತಿಳಿಸಿ ಸುಜ್ಞಾನವು ಬಹುಮುಖವಾಗಿದೆ ಎಂದು ತೋರಿಸಿಕೊಟ್ಟರೆ ಎಷ್ಟೋ ಲೇಸು. ದೇವರು ನಿನ್ನ ಅಧರ್ಮವನ್ನೆಲ್ಲ ಗಣನೆಗೆ ತರಲಿಲ್ಲವೆಂದು ತಿಳಿದುಕೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಯೋಬನಿಗೆ ಕೊಡುತ್ತಿರುವುದು ಆದರಣೆ ಆಗಿರದೆ ಹೊಡೆತವಾಗಿದೆ. ಅವನಿಗೆ ನ್ಯಾಯವಾಗಿ ದೊರಕಬೇಕಾಗಿದ್ದ ಶಿಕ್ಷೆಯ ಅರ್ಧ ಭಾಗದಷ್ಟು ಬರಲಿಲ್ಲವೆಂದು ಹೇಳುತ್ತಾನೆ. ಇದು ನಿಜವಾಗಿಯೂ ಕಟುವಾದ ಮಾತಾಗಿದೆ. ಯೋಬನು ಸಹಿಸಿಕೊಂಡಿರುವ ಸಂಕಟಗಳನ್ನು ನೋಡುವಾಗ ನಾವು ಅವನಿಗೆ ಬಂದಿರಬಹುದು ಎಂದು ತಿಳಿದಕ್ಕಿಂತ ಬಹು ಕಡಿಮೆಯಾಗಿದೆ ಎಂದು ಚೋಫರನು ಹೇಳುತ್ತಾನೆ. ಅವನಿಗೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಿನದು ಬರಬೇಕಿತ್ತು ಎಂಬುದಾಗಿ ಅವನ ಆಲೋಚನೆ. ಯೋಬನ ಸ್ಥಿತಿಯಲ್ಲಿದ್ದವನಿಗೆ ಚೋಫರನಿಂದ ಯಾವ ಸಹಾಯವೂ ಸಿಗಲಾರದು. ಯೋಬನು ಅಸ್ವಸ್ಥನೂ ಆಗಿದ್ದು ಸತತವಾಗಿ ಭಯಂಕರ ನೋವಿನಲ್ಲಿದ್ದನು ಎಂಬುದನ್ನು ನಾವು ನೆನಪಿಡತಕ್ಕದ್ದು. ಪ್ರಿಯರೇ, ತಾನು ಯಾವಾಗ ಬೇಕಾದರೂ ಸಾಯಬಹುದೆಂದು ಅವನು ನೆನೆಸಿದ್ದು, ಹಾಗೆ ಸತ್ತರೆ ಒಳ್ಳೆಯದೆಂದು ಭಾವಿಸಿದ್ದನು. ಯೋಬ 11ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಒಂದು ವಿಶೇಷವಾದ ವಾಕ್ಯವಾಗಿದೆ, ಅದ್ಭುತವಾದದ್ದಾಗಿದೆ. ಆದರೆ ಅದು ಯಾರಿಗೆ ತಿಳಿದಿಲ್ಲ? ಎಲ್ಲರಿಗೂ ಅದು ಗೊತ್ತಿರುವಂಥದ್ದೇ ಎಂದು ಯೋಬನು ಮುಂದಕ್ಕೆ ತಿಳಿಸುತ್ತಾನೆ. ಯಾರು ದೇವರನ್ನು ಕಂಡುಹಿಡಿಯಲು ಅಸಾಧ್ಯ. ಆತನು ತನ್ನನ್ನು ತಾನೇ ಪ್ರಕಟಿಸಿಕೊಳ್ಳುತ್ತಾನೆ. ಆತನು ನಮಗೆ ತನ್ನ ಕುರಿತಾಗಿ ಪ್ರಕಟಿಸಲು ಇಚ್ಛಿಸುವುದರಿಂದ ಮಾತ್ರ ನಾವು ಆತನನ್ನು ತಿಳಿದುಕೊಳ್ಳಬಹುದಾಗಿದೆ. ಆದರೆ ಆತನು ತನ್ನ ಕುರಿತು ನಮಗೆ ಬರೇ ಸ್ವಲ್ಪ ಮಾತ್ರ ಪ್ರಕಟಪಡಿಸಿದ್ದಾನೆ. ಆ ಸ್ವಲ್ಪ ಭಾಗ ತಿಳಿದೇ ನಾವು ಭಯಗ್ರಸ್ತರು, ಗಲಿಬಿಲಿಗೊಂಡವರೂ ಆಗಿದ್ದೇವೆ.
ಆತನು ಇದಕ್ಕಿಂತ ಹೆಚ್ಚು ಯಾಕೆ ಪ್ರಕಟಿಸಲಿಲ್ಲವೆಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಕೊಲಂಬಸನಂತೆ ಸಂಶೋಧನೆಗೆ ಹೊರಡುವ ಮೂಲಕ ದೇವರನ್ನು ಕಂಡುಹಿಡಿಯಲು ಆಗುವುದಿಲ್ಲ, ಇಲ್ಲವೇ ಬಾಹ್ಯಾಕಾಶಕ್ಕೆ ಹೋಗುವುದರಿಂದಲೂ ಸಾಧ್ಯವಾಗದು. ಬಾಹ್ಯಾಕಾಶ ಯಾತ್ರೆಯ ಆರಂಭದ ದಿನಗಳಲ್ಲಿ ರಷ್ಯಾದ ಗಗನಯಾತ್ರಿಗಳು ತಮಗೆ ಅಲ್ಲಿ ಮೇಲೆ ದೇವರು ಸಿಕ್ಕಲಿಲ್ಲವೆಂದು ಪ್ರಕಟಿಸಿದ್ದು ನೆನಪಿದೆ. ಆದ್ದರಿಂದ ಅವರು ದೇವರಿಲ್ಲವೆಂಬ ತೀರ್ಮಾನಕ್ಕೆ ಬಂದರು. ನಾವು ಆಕಾಶದಲ್ಲಿ ಆಧುನಿಕ ಉಪಕರಣಗಳನ್ನು ಕಳಿಸಿದರೆ ಅದರಿಂದ ದೇವರು ಸಿಗಲಾರನು. ಆ ರೀತಿಯ ಯೋಚನೆ ಮೂರ್ಖತನದಾಗಿದೆ. ಮಾನವನು ಸೂಕ್ಷ್ಮದರ್ಶಕದ ಮೂಲಕವಾಗಲಿ ದೂರದರ್ಶಕದ ಮೂಲಕವಾಗಲಿ ಪ್ರಯತ್ನಿಸಿದರೂ ದೇವರು ಕಾಣಲಾರನು. ಆತನು ಮಾನವನಿಗೆ ತಾನೇ ತನ್ನನ್ನು ಪ್ರಕಟಿಸಿಕೊಳ್ಳಬೇಕಾಗಿದೆ. ಇದು ಚೋಫರನ್ನು ಹೇಳಿದ ಅದ್ಭುತವಾದ ಮಾತು, ಆದರೆ ಯೋಬನಿಗೆ ಹೊಸದಲ್ಲ. ಯೋಬ 11ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಹಾ, ಆತನ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ. ನೀನು ಮಾಡುವುದೇನು? ಪಾತಾಳಕ್ಕಿಂತ ಆಳವಾಗಿದೆ. ನೀನು ತಿಳಿದುಕೊಳ್ಳುವುದೇನು? ಅದರ ಅಳತೆಯು ಭೂಮಿಗಿಂತಲೂ ಉದ್ದವಾಗಿದೆ, ಸಮುದ್ರಕ್ಕಿಂತಲೂ ಅಗಲವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಕುರಿತು ಉನ್ನತವಾದ ಸಂಗತಿಗಳನ್ನು ತಿಳಿಸುತ್ತಿದ್ದಾನೆ. ಆದರೆ ಯೋಬನ ಅಗತ್ಯಕತೆಗಳಿಗೆ ಯಾವ ಸಹಾಯವೂ ಇದರಿಂದ ಆಗಲಿಲ್ಲ. ಯೋಬ 11ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ಹಾದು ಹೋದರೂ, ಸೆರೆಯಲ್ಲಿಟ್ಟರೂ, ನ್ಯಾಯ ವಿಚಾರಣೆಗೆ ಕರೆದರೂ ಆತನನ್ನು ತಳ್ಳಿಬಿಡುವವರು ಯಾರು? ಆತನೇ ವ್ಯರ್ಥ ಜನರನ್ನು ತಿಳಿದುಕೊಳ್ಳುವವನು. ಯಾವ ವಿಮರ್ಶೆಯೂ ಇಲ್ಲದೆ ಅಧರ್ಮವನ್ನು ಕಂಡು ಹಿಡಿಯುವನು. ಕಾಡು ಕತ್ತೆಯ ಮರಿಗೆ ನರಜನ್ಮವಾದರೆ ಜಳ್ಳು ಮನುಷ್ಯನು ಬುದ್ಧಿಯನ್ನು ಪಡೆದಾನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಅವನು ಯೋಬನ ಕುರಿತಾಗಿ ಮಾತಾಡುತ್ತಿದ್ದಾನೆ ಹೊರತು ತನ್ನ ಕುರಿತಾಗಿ ಅಲ್ಲ. ತನ್ನಲ್ಲಿ ಎಲ್ಲದಕ್ಕೂ ಉತ್ತರವಿದೆ ಎಂದು ಅವನು ಭಾವಿಸಿಕೊಳ್ಳುತ್ತಾನೆ. ಯೋಬ 11ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಏನನ್ನೋ ಅಡಗಿಸಿಡುತ್ತಿದ್ದಾನೆಂದು ಮತ್ತೊಮ್ಮೆ ಆರೋಪಿಸುತ್ತಿದ್ದಾನೆ. ಯೋಬನಲ್ಲಿ ಏನೋ ಒಂದು ರಹಸ್ಯವಾದ ಪಾಪವಿದೆ. ಯೋಬನ 3 ಸ್ನೇಹಿತರು ಯೋಬನು ಏನನ್ನೋ ಮರೆಮಾಚುತ್ತಾನೆಂದೇ ಆರೋಪಿಸಿದರು. ಆದರೆ ಯೋಬನಿಗೆ ತಾನು ಹೀಗೆ ತೆಗೆದುಹಾಕಬೇಕಾದದ್ದು ಯಾವುದೂ ತಿಳಿದಿರಲಿಲ್ಲ. ಆದರೆ ಮುಂದಕ್ಕೆ ನೋಡುವಂತೆ ಏನೋ ಒಂದು ಇತ್ತು. ಯೋಬ 11ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ನೀನು ನಿಷ್ಕಳಂಕವಾದ ಮುಖವನ್ನೆತ್ತಿಕೊಂಡು ಸ್ಥಿರಚಿತ್ತನೂ ನಿರ್ಭಯನೂ ಆಗಿರುವಿ. ನಿನ್ನ ಕಷ್ಟವನ್ನು ಮರೆತು ಬಿಡುವಿ. ಹರಿದು ಹೋದ ನೀರನ್ನು ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. ನಿನ್ನ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಲಿಸುವುದು, ಕತ್ತಲಿದ್ದರೂ ಬೆಳಗಿನಂತಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನ ಜೀವಿತದಲ್ಲಿರುವ ಪಾಪವನ್ನು ನೀನು ಕಳೆದುಕೊಂಡು ಬಿಡು. ಅದನ್ನು ಇನ್ನೂ ಅಡಗಿಸಿಕೊಳ್ಳಲು ಪ್ರಯತ್ನಿಸಬೇಡ. ದೇವರು ನಿನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ನಿನ್ನನ್ನು ಪುನಃ ಸ್ಥಾಪಿಸುತ್ತಾನೆ ಎಂದು ಚೋಫರನು ಹೇಳುತ್ತಿದ್ದಾನೆ. ಯೋಬ 11ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಆದರೆ ದುಷ್ಟರು ನಿರಾಶ್ರಯರಾಗಿ ಕಂಗೆಡುವರು, ಪ್ರಾಣ ಬಿಡಬೇಕೆಂಬುದೇ ಅವರ ಆಶೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಮಾತುಗಳನ್ನು ಕೊನೆಗೊಳಿಸುತ್ತಾ ಅವನು ಯೋಬನಿಗೆ ಹೇಳುತ್ತಾನೆ, ನೀನು ನಿನ್ನ ಗುಪ್ತ ಪಾಪವನ್ನು ಅರಿಕೆ ಮಾಡದಿದ್ದರೆ ನಿನ್ನ ಮೇಲೆ ದೇವರ ತೀರ್ಪು ಬರುವ ಸಮಯ ಬರುತ್ತದೆ. ಯೋಬನಿಗೆ ಖಂಡಿತವಾಗಿ ಸಂಪೂರ್ಣ ನ್ಯಾಯತೀರಿಕೆ ಉಂಟೆಂದು ಅವನು ಹೇಳುತ್ತಾನೆ. ಪ್ರಿಯರೇ, ಚೋಫರನ ಮಾತುಗಳು ಮುಗಿದವು. ಅವು ಯೋಬನ ಮೇಲಿನ ಕಟು ಆಕ್ಷೇಪಗಳಂತೆ ಇದ್ದವು. 3 ಮಂದಿ ಸ್ನೇಹಿತರು ತಮಗೆ ತೋಚಿದ ಮಾತುಗಳನ್ನಾಡಿದರು. ಯೋಬನ ಉತ್ತರವು ಈ ಪುಸ್ತಕದ ಅತೀ ದೀರ್ಘವಾದ ಸಂವಾದವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕದ 12ನೇ ಅಧ್ಯಾಯದಿಂದ 14ನೇ ಅಧ್ಯಾಯಗಳವರೆಗೆ ಧ್ಯಾನವನ್ನು ಮಾಡೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಯೋಬನು ತನ್ನ 3 ಮಂದಿ ಮಿತ್ರರಿಗೂ ಉತ್ತರಿಸುತ್ತಾನೆ ಎಂಬುದಾಗಿ. ಯೋಬನು ಈ ಭಾಗದಲ್ಲಿ ಕೊಡುವ ದೀರ್ಘವಾದ ಪ್ರತ್ಯುತ್ತರದೊಂದಿಗೆ
ಈ ಮೊದಲ ಸಂವಾದದ ಭಾಗ ಮುಗಿಯುತ್ತದೆ. ಯೋಬನ ಕಾಲದಲ್ಲಿ ಜನರಿಗೆ ಬೌದ್ಧಿಕ ಪಂದ್ಯಗಳಲ್ಲಿ ಆಸಕ್ತಿ ಇರುತ್ತಿತ್ತು. ಮಾತಿನಿಂದ ಒಬ್ಬರನ್ನೊಬ್ಬರು ಸೋಲಿಸುವ ಆಟ. ಆದರೆ ಈಗಿನ ದಿನಗಳ ಆಟದಲ್ಲಿ ಬುದ್ಧಿಶಕ್ತಿಯ ಮೇಲಾಟವಲ್ಲ, ದೇಹಶಕ್ತಿಯ ಮೇಲಾಟವಾಗಿದೆ. ಯೋಬ 12ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು, ಹೌದು, ನೀವೇ ಮನುಷ್ಯರು, ಜ್ಞಾನವು ನಿಮ್ಮೊಡನೆ ಸಾಯುವುದು ನಿಜ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ವ್ಯಂಗ್ಯವಾದ ಮಾತಿದೆ. ಯೋಬನು ಹೇಳುತ್ತಾನೆ, ನೀವು ಎಲ್ಲದಕ್ಕೂ ನಿಮ್ಮಲ್ಲೇ ಉತ್ತರ ಉಂಟೆಂದು ನೆನೆಸುತ್ತೀರಿ. ನೀವೇ ಬುದ್ಧಿವಂತ ಮಾನವರು, ಜ್ಞಾನವು ನಿಮ್ಮ ಸಂಗಡಲೇ ಸಾಯುವುದು ಎಂದು. ಯೋಬನು ಸಾಮಾನ್ಯ ಬುದ್ಧಿಯವನು, ತಾವು ಎಲ್ಲವನ್ನೂ ತಿಳಿದವರೆಂದು ಅವರು ನೆನೆಸಿದ್ದರು. ಯೋಬ 12ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನಿಮ್ಮ ಹಾಗೆ ನನಗೂ ಬುದ್ಧಿಯುಂಟು, ನಿಮಗಿಂತ ನಾನು ಕಡೆಯಲ್ಲ, ಇಂಥವು ಯಾರಿಗೆ ತಾನೇ ಗೊತ್ತಿಲ್ಲ ಎಂಬುದಾಗಿ. ಪ್ರಿಯರೇ, ಅವರು ತಿಳಿದಷ್ಟೇ ಯೋಬನು ತಿಳಿದಿದ್ದಾನೆ. ಆದರೆ ಅವರ ಸಮಸ್ಯೆ ಏನೆಂದರೆ ಅವರು ಪರಿಸ್ಥಿತಿಗೆ ತಕ್ಕಂತೆ ಮಾತಾಡಲಿಲ್ಲ. ಈ ಸಂವಾದಗಳಲ್ಲಿ ನೀವು ಗಮನಕ್ಕೆ ತರಬೇಕಾದ ಒಂದು ಸಂಗತಿ ಇರುತ್ತದೆ. ಯೋಬನನ್ನು ತನ್ನನ್ನು ತಾನೇ ವಿಚಾರಿಸಿಕೊಳ್ಳುವ ಹಂತಕ್ಕೆ ನಡೆಸದೆ ಈ 3 ಮಂದಿ ಮಿತ್ರರು ಅವನು ತನ್ನನ್ನು ತಾನೇ ಸಮರ್ಥಿಸುವ ಹಂತಕ್ಕೆ ನಡೆಸುತ್ತಾನೆ. ಅವರ ಮಾತಿನ ಪ್ರಹಾರಗಳಿಂದ ಅವನು ತನ್ನನ್ನು ತಾನೇ ಸರಿ ಎಂದು ಹೇಳುವಂತೆ ಆಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ದೇವರನ್ನು ಈ ಸನ್ನಿವೇಶದೊಳಕ್ಕೆ ತರಲಿಲ್ಲ. ಕರುಣೆಯ ದೇವರ ಕುರಿತು, ಕೃಪೆಯ ದೇವರ ಕುರಿತು ಮಾತನಾಡದೆ ನ್ಯಾಯದ ದೇವರ ಕುರಿತೇ ಮಾತನಾಡಿದರು. ಆತನು ನ್ಯಾಯದ ದೇವರಾಗಿದ್ದರೂ ಆತನು ಕರುಣೆಯ ದೇವರು, ಕೃಪೆಯ ದೇವರೂ ಆಗಿದ್ದಾನೆ. ಅವರು ತಮ್ಮ ಅನುಭವ, ಸಂಪ್ರದಾಯ, ನಿಯಮಗಳನ್ನು ಎದುರಿಗೆ ತರುತ್ತಾರೆ, ಆದರೆ ಸತ್ಯವನ್ನು ಎದುರು ತರಲಿಲ್ಲ. ಯೋಬನ ಮೇಲೆ ದೂರುಗಳನ್ನು ಹೇಳುವಾಗ ಅವನು ತನ್ನನ್ನು ತಾನು ಸರಿಯೆಂದು ವಾದಿಸಬೇಕಾಯಿತು, ತನ್ನನ್ನು ಸಮರ್ಥಿಸಿಕೊಳ್ಳಬೇಕಾಯಿತು. ಅವನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ತೊಡಗಿದ ಕೂಡಲೇ ದೇವರನ್ನು ಸರಿಯೆಂದು ಹೇಳುವುದನ್ನು ಬಿಟ್ಟನು. ಈ ಕ್ಷಣದವರೆಗೂ ದೇವರು ತಪ್ಪೆಂದು, ಆತನೇ ಟೀಕೆಗೆ ಅರ್ಹನೆಂದು ಯೋಬನು ಹೇಳುವಂತೆ ಕಾಣುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಅನೇಕರು ಕ್ರೈಸ್ತರನ್ನು ಸೇರಿಸಿ ಅಭಿಪ್ರಾಯಪಡುವುದು ಹೀಗೆ. ಯೋಬನ ಸ್ನೇಹಿತರು ತಮ್ಮ ಮಾತುಗಳಿಂದ ಅವನು ತನ್ನನ್ನೇ ದೂರಿಕೊಳ್ಳುವಂತೆಯೂ ದೇವರನ್ನು ಸರಿ ಎಂದು ಹೇಳುವಂತೆಯೂ ನಡೆಸಬೇಕಾಗಿತ್ತು. ಈ ಸತ್ಯವನ್ನು ತಿಳಿಸುವುದಕ್ಕಾಗಿ ದೇವರು ಅವರ ಎಲ್ಲ ಸಂಭಾಷಣೆಗಳನ್ನು ದಾಖಲಿಸಿದ್ದಾನೆ. ಈ ರೀತಿಯ ಪಶ್ಚಾತ್ತಾಪದ ಹೃದಯದಿಂದ ಯೋಬನು ಎಷ್ಟು ದೂರವಿದ್ದಾನೆಂದು, ದೇವರ ಸನ್ನಿಧಾನದಲ್ಲಿರುವುದರಿಂದ ಬರುವ ವಿನಯ ಗುಣವು ಹೇಗೆ ಬರಲಿಲ್ಲವೆಂಬುದು ಯೋಬನ ಮಾತುಗಳಿಂದ ವ್ಯಕ್ತವಾಗುತ್ತದೆ. ಅವನ ಸ್ನೇಹಿತರು ಅವನನ್ನು ಪೌಲನಂತೆ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಇಲ್ಲವೇ, ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ ಎಂದು ಹೇಳುವ ಸ್ಥಿತಿಗೆ ತರಲಾಗಲಿಲ್ಲ. ಇದನ್ನು ನಾವು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ತುಂಬ ಕ್ರೈಸ್ತರು ತಾವು ಯಾರು, ಏನು ಮಾಡುತ್ತಿದ್ದೇವೆ, ಎಷ್ಟು ಕೊಡುತ್ತೇವೆ ಎಂಬ ಕುರಿತಾಗಿ ಕೊಚ್ಚಿಕೊಳ್ಳುತ್ತಾರೆ. ದೇವರು ತೆಗೆದುಕೊಳ್ಳುತ್ತಾ ಇರುತ್ತಾನೆ, ತಾವು ಕೊಡುತ್ತಾ ಇರುತ್ತೇವೆಂಬಂತೆ ವರ್ತಿಸುತ್ತಾರೆ. ದೇವರಿಗಿಂತ ತಾವೇ ಮೇಲು ಎಂಬಂತೆ ವರ್ತಿಸುತ್ತಾರೆ. ಪ್ರಿಯ ಮಿತ್ರರೇ, ನಾವು ದೇವರಿಗೆ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಕೊಡುತ್ತಿಲ್ಲ. ನಾವು ಎಷ್ಟೇ ಮಂದಿಗೆ ಸುವಾರ್ತೆ ಸಾರಿದರೂ ಫಲವಿಲ್ಲ. ನಾವು ಪಾಪಿಗಳಾಗಿದ್ದು ದೇವರು ಮಹಿಮೆ ಹೊಂದುವ ಸ್ಥಿತಿಯಲ್ಲಿ ನಾವಿರಬೇಕು. ದೇವರಿಗೆ ಮಹಿಮೆ, ಸ್ತೋತ್ರ ಸಲ್ಲಬೇಕು. ಈ ಪುಸ್ತಕದಲ್ಲಿ ನಾವು ಕಲಿಯುವ ಉತ್ತಮ ಪಾಠ ಇದೇ ಆಗಿದೆ. ಯೋಬ 12ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಗೆಳೆಯನ ಗೇಲಿಗೆ ಗುರಿಯಾಗಿದ್ದೇನೆ. ದೇವರನ್ನು ಪ್ರಾರ್ಥಿಸಿದ್ದನಲ್ಲ, ಆತನು ಲಾಲಿಸಿದಾನಲ್ಲ. ನೀತಿವಂತನು ನಿರ್ದೋಷಿಯೂ ಆದವನು ಹಾಸ್ಯಾಸ್ಪದನಾಗಿದ್ದಾನೆ. ಆಪತ್ತನ್ನು ಅನುಭವಿಸುವವರು ತಿರಸ್ಕಾರಕ್ಕೆ ಯೋಗ್ಯರೆಂಬುದು ನೆಮ್ಮದಿಯಿಂದಿರುವವನ ಯೋಚನೆ. ಜಾರಿ ಬಿದ್ದವರಿಗೆ ಅಪಮಾನವೂ ಕಾದಿರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನು ಬಹಳ ಅಸ್ವಸ್ಥನಾಗಿದ್ದನು.
ಆದರೂ ಈ ಮೂವರು ಸ್ನೇಹಿತರಿಗೆ ಉತ್ತರ ಕೊಡಲು ಶಕ್ತನಾದನು. ಅವನು ಅವರಿಗೆ ಹೇಳಿದನು, ನೀವೆಲ್ಲರೂ ಸುಖವಾದ ಸ್ಥಿತಿಯಲ್ಲಿದ್ದು ನನಗೆ ಬುದ್ಧಿವಾದ ಹೇಳಲು ಶಕ್ತರಾಗಿದ್ದೀರಿ. ಆದರೆ ನಾನು ಜಾರುತ್ತಿದ್ದೇನೆ, ಬೀಳುತ್ತಿದ್ದೇನೆ. ಇಂತಹ ನನಗೆ ಯಾವುದನ್ನೂ ನೀವು ಹೇಳುತ್ತಿಲ್ಲ. ಕರ್ತನಲ್ಲಿ ಪ್ರಿಯರೇ, ಡಾಕ್ಟರ್ ವರ್ನನ್ ಮ್ಯಾಗಿ ಅವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಅನೇಕ ವರ್ಷ ಒಬ್ಬ ಸಭಾಪಾಲಕನಾಗಿ ಸೇವೆ ಸಲ್ಲಿಸಿದೆ. ನಮ್ಮ ಉದ್ಯೋಗದ ವಾತಾವರಣ ಹೇಗೆ ನಮ್ಮ ಜೀವಿತಕ್ಕೆ ಪ್ರವೇಶಿಸುತ್ತದೆ ಎಂದು ನಾನು ತಿಳಿದಿದ್ದೇನೆ. ನಾನು ಆಸ್ಪತ್ರೆಗೆ ಸೌಖ್ಯವಿಲ್ಲದವರನ್ನು ಸಂದರ್ಶಿಸಲು ಹೋಗುತ್ತೇನೆ. ಅವರು ಒಂದು ವೇಳೆ ಮರಣಕ್ಕೆ ಹತ್ತಿರವಾಗಿರಬಹುದು. ಆಗ ನಾನು ಅವರ ಭುಜ ತಟ್ಟಿ, ದೇವರು ನಿಮ್ಮ ಸಂಗಡ ಇದ್ದಾನೆ ಎಂದು ಹೇಳುತ್ತೇನೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರು ನಿನ್ನನ್ನು ನಡೆಸುತ್ತಾನೆ ಎಂದು ಹೇಳುತ್ತೇನೆ. ಬಳಿಕ ಹೊರಬರುತ್ತೇನೆ. ಆದರೆ ಒಂದು ದಿನ ಬಂತು, ಅಂದು ನಾನು ಆಸ್ಪತ್ರೆಗೆ ಹೋದೆ, ಆದರೆ ಬೇರೆಯವರನ್ನು ಸಂದರ್ಶಿಸಲಿಕ್ಕಲ್ಲ. ಹಾಸಿಗೆಯಲ್ಲಿ ನಾನೇ ರೋಗಿಯಾಗಿ ಮಲಗಲು. ನನಗಾಗಿ ಯಾರಾದರೂ ಬಂದು ಪ್ರಾರ್ಥನೆ ಮಾಡಿದಾಗ ಅವರು ಹೊರ ಹೋಗುತ್ತಾರೆ, ನಾನು ಹೋಗಲು ಆಗುವುದಿಲ್ಲ. ನಾನು ಅಲ್ಲೇ ಉಳಿದುಕೊಂಡೆ. ಪ್ರಿಯರೇ, ನಾವೇ ರೋಗಿಗಳಾಗಿ ಅಲ್ಲಿ ಮಲಗಿರುವುದು ಬೇರೆ ಸ್ಥಿತಿಯಾಗಿರುತ್ತದೆ. ಈಗ ನಾನು ಅವರ ಸ್ಥಿತಿಯಲ್ಲೇ ಇದ್ದೇನೆ. ನಾನು ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದು ಎದುರು ನೋಡುತ್ತಾ ಇದ್ದೇನೆ. ಅಂತಹ ಸಮಯದಲ್ಲಿ ಯಾರಾದರೂ ನಿನ್ನ ಸಮೀಪವಿದ್ದು ನಿನ್ನನ್ನು ಸಂತೈಸುವುದಕ್ಕಿದ್ದರೆ ಎಷ್ಟು ಒಳ್ಳೆಯದು ಎಂಬುದಾಗಿ. ಪ್ರಿಯರೇ, ಯೋಬನು ಇಂತಹ ಸ್ಥಿತಿಯಲ್ಲಿದ್ದನು. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಯೋಬನು ತನ್ನ ಸ್ನೇಹಿತರಿಗೆ ವಿಶೇಷ ಜ್ಞಾನವೇನೂ ಇಲ್ಲವೆಂದು, ದೇವರ ಕುರಿತು ತಿಳಿದವರು ಅವರು ಮಾತ್ರ ಅಲ್ಲವೆಂದು ಹೇಳುತ್ತಾನೆ. ಮನುಷ್ಯ ವ್ಯವಹಾರಗಳಲ್ಲಿ ದೇವರ ಶಕ್ತಿ ಏನೆಂದು ಯೋಬನಿಗೆ ಗೊತ್ತಿತ್ತು. ಯೋಬನು ಈಗ ಕಹಿ ಮನಸ್ಸಿನವನು, ವ್ಯಂಗ್ಯ ತುಂಬಿದವನು ಆಗಿದ್ದನು. ಅವನ ಸ್ನೇಹಿತರು ಅವನಿಗೇನೂ ಸಹಾಯ ಮಾಡುತ್ತಿಲ್ಲ. ಆದ್ದರಿಂದ ಅವನು ದೇವರಿಗೇನೆ ನೇರವಾಗಿ ಮೊರೆಯಿಡಲು ಬಯಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ನಮಗೆ ತಿಳಿಸಿದಂಥ ಸತ್ಯಗಳನ್ನು ನಾವು ಅರಿತುಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ದಾಟಿ ಹೋಗುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರಿಗೆ ನೇರವಾಗಿ ಮೊರೆ ಇಡೋಣ. ಆಗ ಕೃಪಾಪೂರ್ಣನಾದ ದೇವರು ತನ್ನ ಸಹಾಯವನ್ನು ನಮಗೆ ಕೊಟ್ಟು ತನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೋಬನ ಸ್ನೇಹಿತನಾದ ಚೋಫರನು ವೈಜ್ಞಾನಿಕ ಮನೋಭಾವದಿಂದ ಮಾತನಾಡುತ್ತಾನೆ. ದೇವರ ಬಗ್ಗೆ ಅವನು ತಿಳಿದಿರಲಿಲ್ಲ. ದೇವರು ತನ್ನ ಕುರಿತು ಸ್ವಲ್ಪ ಮಾತ್ರ ಪ್ರಕಟಿಸಿದ್ದಾನೆ. ಆ ಸ್ವಲ್ಪ ಭಾಗವನ್ನು ತಿಳಿಯದ ನಾವು ಭಯಗ್ರಸ್ತರು, ಗಲಿಬಿಲಿಗೊಂಡವರೂ ಆಗಿದ್ದೇವೆ. ನಮ್ಮ ಬಗ್ಗೆ ನಾವು ಕೊಚ್ಚಿಕೊಳ್ಳದೆ ದೇವರು ಮಹಿಮೆ ಹೊಂದುವ ರೀತಿಯಲ್ಲಿ ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ನೀನು ಕೊಟ್ಟಂಥ ಜೀವಿತಕ್ಕಾಗಿ ನಿನಗೆ ಅನಂತ ಸ್ತೋತ್ರ. ಈ ನಮ್ಮ ಜೀವಿತದಲ್ಲಿ ನಿನ್ನನ್ನು ಬಿಟ್ಟು ನಾವು ಜೀವಿಸದೆ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ, ಯಾವಾಗಲೂ ದೀನತೆಯಿಂದಲೂ ನಿನಗೆ ಮಹಿಮೆಯಾದ ರೀತಿಯಿಂದ ಜೀವಿಸಲು ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರವರ ಸ್ಥಿತಿಗತಿಗಳಲ್ಲಿ ಅವರು ಇರದೆ ನಿನ್ನಿಂದ ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು, ತಮ್ಮ ಬದುಕು ಬಾಳಿನ ಎಲ್ಲವನ್ನು ಹೊಂದಿಕೊಂಡು ನಿನ್ನನ್ನು ಹಿಂಬಾಲಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ಬಗ್ಗೆ ತಿಳಿದುಕೊಳ್ಳುತ್ತಿರುವ ನಿಮಗೆ ಇತರರು ದೇವರನ್ನು ತಿಳಿದುಕೊಳ್ಳಬೇಕೆಂದು ಮನಸ್ಸಿದೆಯೋ? ಹಾಗಾದರೆ ಹಿಂದೆ ನಮಗೊಂದು ಕರೆ ಮಾಡಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.